ಮೊದಲನೇದಾಗಿ ನನ್ನ ಜೊತೆ ಇರುವಂಥ ನಮ್ಮ ಎಲ್ಲ ಸದಸ್ಯರಿಗೂ ಮತ್ತು ನಮ್ಮ ಯಜಮಾನರಿಗೂ ಅವರ ಪರಿಶ್ರಮನೂ ಇದೆಯಲ್ಲ ಇಷ್ಟೆಲ್ಲ ಮಾಡಬೇಕಾದ್ರೆ, ಮತ್ತು ನಮ್ಮ ಎಲ್ಲ ಅಂದರೆ ಒಬ್ಬರ ಹೆಸರು ಹೇಳಿದ್ರೆ ಎಲ್ರಿಗೂ ಇದಾಗುತ್ತೆ. ನಮ್ಮ ಹಿರಿಯ ಮುಖಂಡರು ಎಲ್ರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಡೈಲಿ ಇದರಲ್ಲಿ ನೋಡಬೇಕು ಅಂದರೆ ನೀರ್ದೇನು ಸಮಸ್ಯೆ ಇಲ್ಲ, ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದಿದ್ದೀವಿ. ಬೋರ್ ಆಗಲಿ ವಾಟರ್ ಇದಾಗಲಿ, ಇವಾಗ JJM ಬಂದಿದೆ, 3 ಊರಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಕೆಲಸನ. ಇನ್ನು 4 ಊರಲ್ಲಿ ಮಾಡ್ತಾ ಇದ್ದಾರೆ, ಈಗ ಸ್ಟಾರ್ಟ್ ಮಾಡ್ತಿದ್ದಾರೆ. ಅದು ಬಂದ್ಮೇಲಂತೂ ಇನ್ನೂ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಈಗ ಒಂದು ಮನೇಲಿ 2 ಕನೆಕ್ಷನ್ ಇರ್ಬೋದು, ಅಥವಾ ವಾಲ್ ಹಾಕದೆ ನೀರು ಸುಮ್ಮನೆ ವೃತ ಇದಾಗ್ತಾ ಇರ್ಬೋದು. ಇದ್ರದ್ದೆಲ್ಲ ಆಲ್ಮೋಸ್ಟ್ ಇನ್ನೊಂದು ತಿಂಗಳು ಕೆಲಸ ಮುಗಿದ ಮೇಲೆ ಅದು ಕ್ಲಿಯರ್ ಆಗಿಬಿಡುತ್ತೆ. ಮತ್ತು ಕರೆಂಟು, ಲೈಟ್ ಕಂಬ, ಇದು ಸೋಲಾರ್ ಲೈಟ್ಸು ಎಲ್ಲ ಅಳವಡಿಸಿದ್ದೀವಿ, ಅದರದ್ದು ಏನು ಯೋಚನೆ ಇಲ್ಲ. ಮತ್ತು ಇನ್ನು ಇರೋ ಸಮಸ್ಯೆಗಳು ಅಂದರೆ ಈಗ ಅಂದರೆ ಸದ್ಯಕ್ಕೆ ಎಲ್ಲ ಔಷಧಿಗಳು ಓಡಿಸಿ ಎಲ್ಲ ಮಾಡಿ ಡೆಂಗ್ಯೂದಾಗಿರ್ಬೋದು ಎಲ್ಲ ಕೆಲಸ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಇನ್ನು ಕೆಲಸಗಳು ಸುಮಾರಿದ್ದಾವೆ. ಯೋಜನೆಗಳು ನೋಡಿಕೊಂಡು ಈಗ ಫಸ್ಟ್ ಇನ್ನೂ ಒಂದು ಮೀಟಿಂಗ್ ಕರಿಬೇಕೀಗ. ಮೀಟಿಂಗ್ನಲ್ಲಿ ಕೆಲಸಗಳನ್ನ ಇಟ್ಕೊಂಡು ಯಾವ ರೀತಿ ನಾವು ಅದನ್ನು ಉಪಯೋಗ ಪಡ್ಕೊಳ್ಳೋಣ. ಮತ್ತು ನಾವು ಅನುದಾನಗಳಿಗೋಸ್ಕರನೇ ಕಾಯ್ಕೊಂಡಿರೋಕ್ಕಾಗಲ್ಲ. ಯಾವುದೇ ಒಂದು ಕೆಲಸ ಆಗಲಿ ಎಲ್ಲಾನು ಅವ್ರನ್ನೇ ಅಪೇಕ್ಷೆ ಮಾಡಿಕೊಂಡು ಇಲ್ಲಿರುವಂಥ ಎಲ್ಲ ಕಮರ್ಷಿಯಲ್ ಇದರಲ್ಲಿ ಟ್ಯಾಕ್ಸು ಇನ್ನೊಂದು ಮತ್ತೊಂದು ಅದರದ್ದೆಲ್ಲ ಕಲೆಕ್ಷನ್ ನೋಡಿ ಎಲ್ಲ ಮಾಡಿಕೊಂಡು ಯಾವುದಕ್ಕೆ ಸೂಕ್ತವಾಗಿ ಯಾವುದು ತುಂಬ ಅವಶ್ಯಕತೆ ಇದೆ ಅಂತ ಸಮಸ್ಯೆಗಳಿಗೆ ನೋಡಿ ಫಸ್ಟ್ ಆದ್ಯತೆ ಅಂತ ಕೆಲಸಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಇಷ್ಟು ದಿವಸ ಇಡೀ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿಲ್ಲ, ಬಟ್ ಲೇಡಿ ಬೇರೆ ಆಗಿದ್ರೆ ಹೆಣ್ಮಕ್ಳಿಗೆ ಯಾವ ರೀತಿ ಒಂದು ತುಂಬಿಸ್ಕೊಡ್ತೀರಾ ಮೇಡಮ್? ಹೆಣ್ಮಕ್ಳಿಗೆ ಅಂದರೆ ನಮ್ಮ ಪಂಚಾಯತಿನಲ್ಲಿ ನಾವು 26 ಜನ ಇರುವಂಥ ಸದಸ್ಯರು. ಇದರಲ್ಲಿ 13 ಜನ ಲೇಡೀಸೇ ಇದ್ದೀವಿ, ಇನ್ನು 13 ಜನ ಜೆಂಟ್ಸ್ ಇದ್ದಾರೆ. ಇದರಲ್ಲೇ ನೀವು ಅನ್ಕೋಬಹುದು ನಮ್ಮೂರಲ್ಲಿ ನಾವು ಎಷ್ಟು ನಮ್ಮ ಪಂಚಾಯತಿನಲ್ಲಿ ನಾವು ಆದ್ಯತೆ ಕೊಡ್ತಾ ಇದ್ದೀವಿ ಅಂತ. ಮತ್ತೆ ನಮ್ಮ ಲೇಡೀಸು ಅಷ್ಟೇ, ಏನಿದ್ರು ಮನೆನೂ ಮೇಂಟೈನ್ ಮಾಡಿಕೊಂಡು ಇಲ್ಲಿ ಕೆಲ್ಸಕ್ಕೂ ಯಾವ್ದು ಕೇಳಿದ್ರು ತಕ್ಷಣ ಪಾಪ ರೆಡಿಯಾಗಿ ಬರ್ತಾರೆ. ಏನೊಂದು ಅವ್ರದ್ದು ಈಗ ಸಮಸ್ಯೆ ಇದ್ರು ಅಷ್ಟೇನೆ ಕಾಲ್ ಮಾಡಿದ್ರೆ ಆಯ್ತು ಇಂಥವ್ರ ಮನೆ ಹತ್ರನ ನಾವು ಹೋಗಿ ನೋಡ್ಬಿಟ್ಟು ಬರ್ತೀವಿ ಮಾಡ್ತೀವಿ ಅಂತ ನನ್ನ ಗಮನಕ್ಕೂ ತರ್ತಾರೆ. ಈ ರೀತಿ ಎಲ್ಲ ನಾವು ಪ್ಲಾನ್ ಮಾಡಿಕೊಂಡು ಮಾಡ್ತೀವಿ. ಚುನಾವಣೆಗಳು ಪ್ರಾರಂಭವಾಗುತ್ತೆ, ನಾವು ಅಧ್ಯಕ್ಷರಾಗಿದ್ದರಿಂದ ಜಿಲ್ಲಾ ಪಂಚಾಯತಿಗೂ ಜವಾಬ್ದಾರಿ ನಿಮಗೆ ಸೀಮಿತವಾಗುತ್ತೆ. ಯಾವ ರೀತಿ ಒಂದು ತಯಾರಿ? ನಮ್ಮ ಕಾರ್ಯಕರ್ತರನ್ನೆಲ್ಲ ನಾವು ಆಫನ್ ಕರೀತಾ ಇರ್ತೀವಿ. ಒಂದು ಮೀಟಿಂಗ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಪ್ರತಿಯೊಂದೂ ಅಷ್ಟೇ. ಬರೀ ಆ ಟೈಮಲ್ಲಿ ಮಾತ್ರ ನಾವು ಮಾಡಕ್ ಹೋಗಲ್ಲ, ಯಾವಾಗಲೂ ಅವ್ರ ಟಚ್ಚಲ್ಲಿ ಇದ್ದೇ ಇರ್ತೀವಿ. ಮತ್ತೆ ಬೂತ್ ಕಮಿಟಿ ಆಗ್ಬೋದು, ಇನ್ನೊಂದು ಆಗ್ಬೋದು, ಪ್ರತಿಯೊಂದು ಮೀಟಿಂಗಲ್ಲೂ ಕಾರ್ಯನಿರ್ವಹಿಸ್ರಿ, ಮಾತಾಡ್ರಿ, ಜನಗಳ ಕಷ್ಟದಲ್ಲಿ ಸ್ಪಂದಿಸ್ರಿ. ಆ ಟೈಮಲ್ಲಿ ಮಾತ್ರ ಅವ್ರನ್ನ ಓಟ್ ಕೇಳಕ್ ಹೋದ್ರೆ ಅದು ಚೆನ್ನಾಗಿರಲ್ಲ. ಎಲ್ಲಾ ಟೈಮಲ್ಲೂ ನಾವ್ ಹಿಂಗಿದ್ದಾಗ ಅವ್ರನ್ನ ಅವ್ರ ಮನೆ ಹತ್ರ ಹೋಗ್ತಿದ್ದಂಗೆ ನೀವೆಲ್ಲ ಮಾಡಿದ್ದೀರಾ, ನೀವೇನ್ ತಲೆ ಕೆಡ್ಸ್ಕೋಬೇಡಿ, ನಾವು ಮಾಡ್ತೀವಿ ಅನ್ನೋ ಭರವಸೆ ಜನ ನೋಡ್ಕೊಡ್ತಾರೆ. ಪಂಚಾಯತಿಯಲ್ಲಿ ಹೆಣ್ಮಕ್ಳು ಅಧ್ಯಕ್ಷ ಇರ್ತಾರೆ, ಬಟ್ ಬೇರೆ ಕಡೆ ಎಲ್ಲಾ ಜವಾಬ್ದಾರಿಗಳನ್ನು ಅವ್ರ ಹಸ್ಬೆಂಡ್ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಇದ್ರ ಬಗ್ಗೆ ಪಂಚಾಯತಿ ಮಹಿಳೆಯರ ಅಧ್ಯಕ್ಷರಾಗಿರುವಾಗ ಅವ್ರಿಗೆ ಒಂದು ನಿಮ್ಮಿಂದ ಏನೊಂದು ಜಾಗೃತಿದು ಒಂದು ಅವೇರ್ನೆಸ್ ಅವ್ರ ಯಜಮಾನರು ನೋಡ್ತಾ ಇದಾರೆ ಅಂತ ಅನ್ನೋದಾದ್ರೆ, ಈಗ ನೋಡ್ರಿ ಒಂದೊಂದ್ ಕಡೆ ಮಹಿಳೆಯರು ಸ್ವಲ್ಪ ಅನಕ್ಷರಸ್ಥರಾಗಿರ್ತಾರೆ. ಅಂತವ್ರ ಆಯ್ಕೆ ಆದಾಗ ಇನ್ನೊಬ್ಬರ ಸಹಾಯ ಬೇಕಾಗೇ ಇರುತ್ತೆ ಅಲ್ವಾ? ಯಾಕಂದ್ರೆ ಯಾರು ಏನೇ ತಗೊಂಡ್ ಬಂದ್ರು ಅದನ್ನ ಸೈನ್ ಮಾಡಿ ಅದು ಒಳ್ಳೇದಾಗಿರ್ಬೋದು, ಇನ್ನೊಂದು ಕೆಟ್ಟದಾಗಿರ್ಬೋದು, ಅದನ್ನ ಓದುವಷ್ಟು ಅವ್ರಿಗೆ ಪ್ರಮೇಯ ಇರಲ್ಲ. ನಾನು ಗೌರ್ಮೆಂಟ್ ಅಲ್ಲಿ ಕೇಳ್ಕೊಳ್ಳೋದು ಬಂದೆ, ಈಗ ಅವ್ರ ಕೈಲಿ ಆಗಲ್ಲ ಮಾಡಕ್ಕಾಗಲ್ಲ ಅನ್ನೋದಕ್ಕಿಂತನೂ ಸ್ವಲ್ಪ ಇದಕ್ಕೆ ಎಜುಕೇಶನ್ ಅನ್ನೋದನ್ನ ಲಿಮಿಟೇಷನ್ ಅನ್ನೋದು ಮಾಡಿದ್ರೆ, ಒಂದು 10th ಆಗಿರ್ಬೋದು, ಮೀಡಿಯಂ ಯಾವುದೇ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು. ಈಗ ನಮ್ಮ ರಾಜ್ಯದಲ್ಲಿ ಇದ್ದಾಗ ನಮ್ಗೆಲ್ಲಾನು ಕನ್ನಡನಲ್ಲೇ ಬರುತ್ತೆ. ನಾನ್ ಓದಿರೋದು ಇಂಗ್ಲಿಷ್ ಮೀಡಿಯಮೇ ಆಗಿರ್ಬೋದು, ನನಗೂ ಎಲ್ಲೋ ಒಂದ್ ಕಡೆ ಸ್ವಲ್ಪ ಕನ್ನಡ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಷ್ಟ ಆಗ್ಬೋದು, ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ಒಂದು ತಪ್ಪು ಕೆಲಸ ಆಗೋದಕ್ ಮುಂಚೆ ಒಬ್ಬರನ್ನ ಕೇಳಿ ನಾವು ಮಾಡ್ಕೊಳ್ಳೋದ್ರಲ್ಲಿ ಎಲ್ಲ ಕಲಿತೆ ಬಂದಿರಲ್ಲ. ಮತ್ ಹಂಗಂತ ತೀರಾನು ಎಲ್ಲಾನು ಡಿಪೆಂಡ್ ಆಗೋದು ಅನ್ನೋದು ಬೇಡ. ಬಟ್ ಎಜುಕೇಶನ್ ಅನ್ನೋದನ್ನ ಒಂದು ಸರ್ಕಾರ ಲಿಮಿಟೇಷನ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನನ್ನ ಅನಿಸಿಕೆ. ನಮ್ಮ ಬಿಜೆಪಿ ಪಂಚಾಯತಿ ಏನಿತ್ತು ಆ ಸಮಯದಲ್ಲಿ ನಾವು ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಊರಿನ ಗ್ರಾಮಸ್ಥರ ಮುಖಾಂತರ
ಸರ್ಕಾರಿ ನಮ್ಮ ಗ್ರಾಮದ ಒಂದು ಜಾಗವನ್ನು ನಮ್ಮ ನಾರಾಯಣನ ಒಬ್ಬ ಸಮಾಜ ಕಾರ್ಯಕರ್ತರು ಎಲ್ಲರ ಸಹಾಯದಿಂದ ಆ ಊರಿನ ಒಂದು ಜಾಗನ ಉಳಿಸಿದ್ದೀವಿ. ಈಗ ಆಲ್ರೆಡಿ ಪಡ್ಕೋಣೆಯವರು ಅದನ್ನು ಒಂದು ಬ್ಯಾಡ್ಮಿಂಟನ್ ಕೋರ್ಟು, ಒಂದು ವಾಲಿಬಾಲ್ ಕೋರ್ಟು, ಸುತ್ತ ವಾಕಿಂಗ್ ಟ್ರ್ಯಾಕು, ಅದರಲ್ಲೇ ಒಂದು ಡ್ರೈವಿಂಗ್ ಒಳಚರಂಡಿ, ಸುತ್ತ ಕಬ್ಬಿಣದ ಮೆಸ್ ಹಾಕಿ ನೀಟಾಗಿ ಅದೊಂದು ಗ್ರೌಂಡನ್ನು ರೆಡಿ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ 70% ಕೆಲಸ ಮುಗಿದಿದೆ. ಇನ್ನೊಂದು 30 ಭಾಗ ಕೆಲಸ ಆಗಬೇಕು, ಆಗ್ತಾ ಇದೆ. ಅದು ಶೀಘ್ರದಲ್ಲೇ ಇನ್ನೊಂದು 3 ತಿಂಗಳಲ್ಲಿ 4 ತಿಂಗಳಲ್ಲಿ ಆ ಕೆಲಸ ಮುಗೀತದೆ. ಹಾಗೆ ನಮಗೆ ಒಂದು 259 ಸರ್ವೆ ನಂಬರ್ನಲ್ಲಿ ಏನು ನಮ್ಮ ನಾರಾಯಣಪುರ ಮತ್ತು ಪಡ್ಕೋಣಿ ನಮ್ಮ ಅವರ ಜಾಗದಲ್ಲಿ ಪಕ್ಕದಲ್ಲಿ ಸರ್ಕಾರಿ ಜಾಗ ಇದೆ. ಅಲ್ಲಿ 4 ಎಕರೆ ಜಾಗ ನಾವು ಸರ್ಕಾರಿ ಉದ್ಯಾನವನಕ್ಕಾಗಿ ಮೀಸಲಾಗಿ ಇರಿಸಿದ್ದೀವಿ. ಅದು ಹಿಂದೆ ನಮ್ಮ ಏನು ಪಂಚಾಯತ್ ಇತ್ತು ಅವಾಗ ನಮ್ಮ ಪಂಚಾಯತಿಗೆ ಅಂತಲೇ DC ಅವ್ರ ಕಡೆಯಿಂದ ಮಾಡಿನೂ ಬಂದಿದೆ. ಈಗ ಅದರಲ್ಲೂ ಸುಮಾರು 300 ವರ್ಷಗಳ ಹಿಂದೆ ಇರೋದ್ರಿಂದ ಹಳೆಯ ಮರಗಳಿದ್ದಾವೆ. ಅಲ್ಲಿ ಒಂದು ಪಾರ್ಕ್ ಮಾಡಿದ್ವಿ, ಸುತ್ತ ಗಿಡ ಮರಗಳನ್ನು ಹಾಕಿದ್ವಿ, ಕಾಂಪೌಂಡ್ ಮಾಡಿದ್ವಿ ಸರ್ಕಾರದಿಂದ. ಅಲ್ಲಿ ಒಂದು ವಾಕಿಂಗ್ ಟ್ರ್ಯಾಕ್ ಮತ್ತು ಒಂದು ಆಟದ ಮೈದಾನ ಮಾಡಬೇಕು ಅಂತ ಮುಂದಿನ ಆಲೋಚನೆ ಇದೆ. ಊರಿಗೆ ಪ್ರತಿ ಗ್ರಾಮಕ್ಕೆ ಒಂದೊಂದು ಆಟದ ಮೈದಾನಕ್ಕೆ ಎಲ್ಲಿ ಸರ್ಕಾರಿ ಜಾಗಗಳಿದ್ದಾವೋ ಅದು ಒಂದು ಆಟದ ಮೈದಾನ ಮಾಡಬೇಕು ಅಂತ ನಮ್ಮ ಆಸೆ ಇದೆ. ಮೇನ್ ಇರೋದೇ ಕರ್ನಾಟಕದ್ದು ಏನು ನಾವು 2014ರಲ್ಲಿ ಪ್ರಾರಂಭ ಮಾಡಿದ್ವಿ. ಆ ಕಸ ಕಟ್ಟಡಕ್ಕೂ 3 ಎಕರೆ ಜಾಗ ಮಾಡಿಸಿದ್ವಿ. ನಮ್ಮ ರಜನಿ ಪ್ರಕಾಶ್ ಏನು ಹಿಂದೆ ತರುಣ್ಸೆ ನಮ್ಮ ಗ್ರಾಮದ ಅಧ್ಯಕ್ಷರಾಗಿದ್ದರು, ಅವ್ರ ಪೀಡಲ್ಲಿ ಕಸ ಕಟ್ಟಡನ ರೆಡಿ ಮಾಡಿದ್ರು. ಈಗಾಗಲೇ ನೋಡಿ ನಮ್ಮ ಸುತ್ತಮುತ್ತ ಗ್ರಾಮಗಳು ಈ ಹೊರಗಡೆ ಪಂಚಾಯತಿಗಳು ಬಂದು ನಮ್ಮ ಗ್ರಾಮನ ನೋಡಿ ಖುಷಿಪಟ್ಟು ಯಾವ ಥರ ನೀವು ಕಸ ಘಟಕ ಮಾಡಿದ್ದೀರ, ಒಣಕಸ ಹಸಿ ಕಸ ಯಾವ ಥರ ವಿಂಗಡಣೆ ಮಾಡ್ತಾ ಇದ್ದೀರ, ಇದನ್ನೆಲ್ಲ ನೋಡಿ ನಮ್ಮನ್ನು ನೋಡಿ ಈಗ ಅವರು ಗ್ರಾಮದಲ್ಲಿ ಅವ್ರ ಪಂಚಾಯತಿಗಳಲ್ಲಿ ಈ ಥರ ಹೊಸ ಹೊಸ ಘಟಕಗಳನ್ನು ಮಾಡಬೇಕು ಅಂತ ಬಂದು ನೋಡಿಕೊಂಡು ಹೋಗ್ತಾ ಇದ್ದಾರೆ. ಈಗ ನಾವು ಒಂದು ಮಾದರಿ ಗ್ರಾಮವಾಗಿ ನಮ್ಮ ಗ್ರಾಮಕ್ಕೆ ಗಾಂಧಿ ಪುರಸ್ಕಾರ ಇದನ್ನು ಬಂದಿದೆ, ಪ್ರಶಸ್ತಿನೂ ಬಂದಿದೆ.